ಒಂದು ಹಳ್ಳಿಯಲ್ಲಿ ಸುರೇಶ್ ಎಂಬ ಬಡ ಹುಡುಗ ಇದ್ದ. ಅವನ ತಂದೆ ದಿನಗೂಲಿ ಕೆಲಸ ಮಾಡುತ್ತಿದ್ದ. ಮನೆಯ ಪರಿಸ್ಥಿತಿ ತುಂಬ ಕಷ್ಟಕರವಾಗಿತ್ತು. ಕೆಲವೊಮ್ಮೆ ಊಟ ಇಲ್ಲದೆ ಸಹ ಉಪವಾಸ ಸಹ ಇರುತ್ತಿದ್ದರು. ಆದರೆ ಸುರೇಶನ ಮನಸ್ಸಿನಲ್ಲಿ ಒಂದು ದೊಡ್ಡ ಕನಸು ಇತ್ತು. ಆ ಕನಸು ತನ್ನ ಕುಟುಂಬದ ಜೀವನವನ್ನು ಹೇಗಾದರೂ ಮಾಡಿ ಬದಲಿಸಬೇಕೆಂಬ ಛಲ ಅವನಲ್ಲಿ ಇತ್ತು. ಅದಕ್ಕಾಗಿ ಅವನು ಪ್ರತಿದಿನ ಬೆಳಗ್ಗೆ ಪತ್ರಿಕೆ ಹಂಚುತ್ತಿದ್ದ. ನಂತರ ಶಾಲೆಗೆ ಹೋಗುತ್ತಿದ್ದ. ಶಾಲೆಯಿಂದ ಬಂದು ಸಂಜೆ ಚಹಾ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ. ಎಷ್ಟೇ ದಣಿವು ಇದ್ದರೂ ರಾತ್ರಿ ಹೊತ್ತು ಓದುತ್ತಿದ್ದ. ಒಮ್ಮೆ ಅವನ ಶಾಲೆಯ ಟೀಚರ್ ಅವನಿಗೆ ಕೇಳಿದರು, ನೀನು ಏನಾಗಬೇಕು? ಸುರೇಶ್ ಹೇಳಿದ, ನಾನು ದೊಡ್ಡ ಉದ್ಯಮಿಯಾಗಬೇಕು ಸರ್ ಎಂದ. ಅವನ ಸ್ನೇಹಿತರು ಅವನನ್ನು ನೋಡಿ ನಕ್ಕರು, ಗೇಲಿ ಮಾಡಿದರು, ಕೆಲವರು ಆಶ್ಚರ್ಯ ಸಹ ಪಟ್ಟರು. ಆದರೆ ಸುರೇಶ್ ಮಾತ್ರ ಅಸಹ್ಯ ಪಟ್ಟುಕೊಳ್ಳಲಿಲ್ಲ. ಹೀಗೆ ದಿನನಿತ್ಯ ಕೂಲಿ ಕೆಲಸ ಮಾಡುತ್ತಾ ಕೆಲವು ದಿನಗಳ ನಂತರ ತಾನು ದುಡಿಮೆ ಮಾಡಿ ಉಳಿಸಿದ ಹಣದಿಂದ ಒಂದು ಚಿಕ್ಕ ಚಹಾ ಅಂಗಡಿ ತೆರೆದ. ಮುಂದೆ ಅವನ ಪ್ರಾಮಾಣಿಕತೆ ಮತ್ತು ಪರಿಶ್ರಮದಿಂದ ಗ್ರಾಹಕರ ವಿಶ್ವಾಸ ಗಳಿಸಿದ. ಕೆಲ ವರ್ಷಗಳಲ್ಲಿ ಸುರೇಶ್ ತನ್ನ ಊರಿನಲ್ಲೇ ಬಾ ದೋಸ್ತ ಚಹಾ ಅಡ್ಡಕ್ಕೆ ಎಂಬ ಟೀ ಸ್ಟಾಲನ್ನು ಓಪನ್ ಮಾಡಿ ಪ್ರಸಿದ್ಧಿ ಪಡೆದ. ಆ ಟೀ ಸ್ಟಾಲ್ ಇಂದು ಭಾರತದ ತುಂಬೆಲ್ಲ ಹೆಸರು ಮಾಡಿತು. ಇಂದು ಸುರೇಶ್ ದೊಡ್ಡ ಉದ್ಯಮಿಯಾಗಿ ತನ್ನ ಜೀವನವನ್ನು ಸುಂದರಗೊಳಿಸಿದನು.